ನಮಸ್ಕಾರ. ಜಾನೆಯ ವಂದನೆಗಳನ್ನು ತಿಳಿಸುತ್ತಾ ನಾನು ಇವತ್ತು ಅಪಹರಣ ಮಾಡಿದ ಅವನ ಕುಟೀರದಲ್ಲಿ ಮುಂದೆ ಏನಾಯಿತು ಅಂತಂತೇಳಿ ಈ ಭಾಗದಲ್ಲಿ ನಿಮಗೆ ಆ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೇನು ಹಠ ಹಿಡಿತಾಳೆ ಸೀತೆ. ಹಠ ಹಿಡಿದ ತಕ್ಷಣ ಶ್ರೀರಾಮಚಂದ್ರ ಅದನ್ನು ನೀವು ತಂದು ಕೊಡಲೇಬೇಕು, ನನಗೆ ಆ ಚಿನ್ನದ ಜಿಂಕೆ ನಮ್ಮ ಆಶ್ರಮದಲ್ಲಿ ಇರಲೇಬೇಕು ಅಂತಂತೇಳಿ ಆಗ ಶ್ರೀರಾಮಚಂದ್ರ ಆಯಿತು, ನೀನು ಇಷ್ಟದಂತೆ ಆಗಲಿ, ಆ ಚಿನ್ನದ ಜಿಂಕೆಯನ್ನು ನಾನು ತರ್ತೇನೆ ಅಂತಂತೇಳಿ ಆ ಚಿನ್ನದ ಜಿಂಕೆಯನ್ನು ಬೆನ್ನಡ್ತಾ ಬಾಣಗಳನ್ನು ಬಿಡುತ್ತಾ ಅದು ಹೋಗ್ತಾನೆ. ಅದನ್ನು ಬೆನ್ನತ್ಕೊಂಡು ಅದು ಸ್ವಲ್ಪ ದೂರ ಕಾಣಿಸ್ಕೊಳ್ಳೋದು, ಆಮೇಲೆ ಮಾಯವಾಗೋದು, ಮತ್ತೆ ಹತ್ರ ಕಾಣಿಸ್ಕೊಳ್ಳೋದು, ಅಲ್ಲಿಂದ ಮಾಯವಾಗೋದು. ಹೀಗೆ ಅವರ ಆಟ ಸ್ವಲ್ಪ ಒಂದು ಯೋಜನದಷ್ಟು ದಾರಿಯನ್ನು ಸವಿಸು ಚಿನ್ನದ ಜಿಂಕೆ ಓಡ್ತಾ ಇರ್ತದೆ. ರಾಮಚಂದ್ರ ಅದನ್ನು ಬಿಡಲಾರ್ದೇ ಇದನ್ನೇನ ಮಾಡಿ ತರಲೇಬೇಕು ಅಂತಂತೇಳಿ ಅದನ್ನು ಬೆನ್ನತ್ತಿಗೆಂದು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಶ್ರೀರಾಮಚಂದ್ರನಿಗೆ ಇದೇನು ಫೈನಲ್ ಇದನ್ನು ಕೊಂದುಬಿಡ್ಬೇಕು ನಾನು ಅಂತಂತೇಳಿ ಕೊನೆಯದಾಗಿ ಬಾಣವನ್ನು ಬಿಡ್ತಾನೆ. ಬಾಣವನ್ನು ಬಿಟ್ಟಾಗ ಎದೆಯಲ್ಲಿ ನಾಟಿ ಅದು ಕೂಗಿಕೊಂಡು ಆ ಚಿನ್ನದ ಜಿಂಕೆ ಭೂಮಿ ಮೇಲೆ ಬೀಳ್ತತೆ. ಆ ಕೂಗೋದಕ್ಕಿಂತ ಮುಂಚಿತವಾಗಿ ಏನಂತ ಅದು ಕೂಗ್ತತೆ ಅಂತಂದರೆ, ಆ ಸೀತೆ, ಓ ಲಕ್ಷ್ಮಣ ಅಂತಂತೇಳಿ 2 ಯೋಜನದಷ್ಟು ದೂರ ಹೋಗಿ ಕೂಗಿ ಅದು ಸಾಯ್ತತೆ. ಅದು ಸತ್ತಾಗ ಅದು ರಾಕ್ಷಸ ರೂಪದಲ್ಲಿ ಅದು ದೇಹತ್ಯಾಗ ಮಾಡ್ತದೆ. ಆ ಜಿಂಕೆಯ ದೇಹತ್ಯಾಗವನ್ನು ರಾಕ್ಷಸ ರೂಪದಲ್ಲಿ ಅವನು ಮಾರೀಚ ರಾಕ್ಷಸ ರೂಪದಿಂದ ಪ್ರಾಣ ಬಿಡ್ತದೆ. ಆವಾಗ ರಾಮನಿಗೆ ಭಾಳ ಗೊಂದಲ ಆಗಿಬಿಡ್ತದೆ. ಅಯ್ಯೋ ಶಿವ, ಇದೇನು ಆಗೋಗ್ಬಿಡ್ತಲ್ಲ, ಪ್ರಾಣ ಬಿಟ್ಟಿದೆ, ಸೀತೆ ಏನು ಗತಿ ಆಗ್ತಾಳೋ, ಲಕ್ಷ್ಮಣನ ಪರಿಸ್ಥಿತಿ ಏನಾಗುತ್ತೋ ಏನೋ ಅಂತದ್ದು. ಹೆಂಗನಾತು ಬೇಗ ನಾವು ಆಶ್ರಮಕ್ಕೆ ಹೋಗ್ಬಿಡ್ಬೇಕು ಕುಟೀರಕ್ಕೆ ಅಂತಂತೇಳಿ ಒಂದೇ ಸಮನೆ ಓಡಿ ಬರ್ತಾ ಇರ್ತಾನೆ. ಈ ಸಮಯವನ್ನು ನೋಡಿ ಲಕ್ಷ್ಮಣ ಆವಾಗ ಸೀತೆಗೆ ಅದು ಯಾವಾಗ ಶಬ್ದ ಓ ಆ ಸೀತೆ ಓ ಲಕ್ಷ್ಮಣ ಅಂತಂತೇಳಿ ಕಿವಿಗೆತ್ತು. ಲಕ್ಷ್ಮಣನ ಆರ್ಯ, ನೀನು ಬೇಗನೆ ಹೋಗಿ ನಿಮ್ಮ ಅಣ್ಣನ ಕಾಪಾಡು, ನಿಮ್ಮ ಅಣ್ಣ ಯಾವುದೋ ಕಷ್ಟಕ್ಕೆ ಈಡಾಗಿದ್ದಾನೆ, ಹೀಗಾಗಿಬಿಟ್ಟು ನನ್ನ ಹೆಸರು ನಿನ್ನ ಹೆಸರು ಕೂಗಿಕೊಂಡು ಅವನು ಕೂಗ್ತಾ ಇದ್ದಾನೆ. ಕಾಡಿನಲ್ಲಿ ಆ ಶಬ್ದ ನನ್ನ ಕಿವಿ ಬಿದ್ದಿದೆ, ನಿನಗೂ ಬಿದ್ದಿದೆ, ನೀನು ಬೇಗನೆ ಹೋಗಿ ಅವನನ್ನು ಕಾಪಾಡೋ, ಬೇಗ ರಕ್ಷಿಸು, ನೀನು ಹೋಗು ಲಕ್ಷ್ಮಣ, ನೀನು ನಿಂತ್ಕೊಂಬೇಡ, ನಿಮ್ಮಣ್ಣ ಯಾವುದೋ ಇಕ್ಕಟ್ಟಿ ಸಿಗಾಕ್ಯಣದಾನೆ ಅಂತಂತೇಳಿ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ಭದ್ರೆ, ಈ ಕಾಡಿನಲ್ಲಿ ಶ್ರೀರಾಮನನ್ನು ಗೆಲ್ಲಲು ಯಾರಿಗೂ ಸಾಧ್ಯ ಇಲ್ಲ. ದೇವ ದಾನವರಿಂದಲೂ ಕಿನ್ನರ ಕಿಂಪುರುಷನಿಂದಲೂ ಯಾರಿಂದಲೂ ಗೆಲ್ಲಲು ಸಾಧ್ಯ ಇಲ್ಲ. ಅವನಿಗೆ ಏನೂ ಆಗೋದಿಲ್ಲ. ತಾಯಿ, ನೀನೇಕೆ ದುಃಖ ಪಡುವೆ? ಅದು ರಾಮನ ಧ್ವನಿಯಲ್ಲ, ರಾಕ್ಷಸರ ಧ್ವನಿ. ನಿನ್ನನ್ನು ಏಕಾಂಗಿಯಾಗಿ ಈ ಕಾಡಿನಲ್ಲಿ ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ದಯವಿಟ್ಟು ನೀನು ಕಳವಳಗೊಳ್ಬೇಡ. ನಿನ್ನೊಬ್ಬಳನ್ನೇ ಯಾಕೆ ಬಿಟ್ಟು ಹೋಗಲಿ ನಾನು? ಇದು ರಾಕ್ಷಸರ ಒಂದು ಕಾಡು. ಏಕಾಂಗಿಯಾಗಿ ನೀನು ಇಲ್ಲಿರುವುದು ಸೂಕ್ತ ಅಲ್ಲ. ರಾಮನಿಗೆ ಏನೂ ಆಗೋದಿಲ್ಲ, ಭಯ ಬಿಡು ನೀನು ಅಂತಂತೇಳಿ ಲಕ್ಷ್ಮಣ ಸೀತೆನಿಗೆ ಕನ್ವಿನ್ಸ್ ಮಾಡ್ತಾನೆ, ಮನವಿ ಮಾಡ್ತಾನೆ. ಆದರೆ ಅವಳು ತಪ್ಪರ್ಥ ತಿಳ್ಕೊಂಬಿಡ್ತಾಳೆ. ಏ ಲಕ್ಷ್ಮಣ, ನೀನು ಭರತನಷ್ಟೇ ಕ್ರೂರಿಯಾಗಿದೆಯಾ? ನೀನು ನನ್ನನ್ನು ಪಡೆಯೋದಕ್ಕೋಸ್ಕರವಾಗಿ ಈ ನಾಟಕ ಮಾಡ್ತಾದೀಯ. ನೀನು ಅಲ್ಲಿಗೆ ಹೋಗ್ಲಾರ್ದ, ನಿಮ್ಮ ಅಣ್ಣನನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ಲಾರ್ದ ನೀನು ನಾಟಕ ಮಾಡ್ತಾದೀಯ. ಹೋಗು ನೀನು ಬೇಗ. ನೀನು ಆ ಭಾವನೆ ಇಟ್ಕೊಂಡು ಏನನ್ನ ನೀನು ಬಯಸಿದರೆ ನನ್ನ ಪ್ರಾಣನಾದರೂ ಬಿಡ್ತೇನೆ, ನಾನು ನಿನ್ನ ವಶ ಆಗೋದಿಲ್ಲ. ಈ ಕೆಟ್ಟ ಯೋಚನೆ ಬಿಟ್ಟು ನಿಮ್ಮ ಅಣ್ಣನನ್ನು ಕಾಪಾಡು ಹೋಗು ಅಂತಂತೇಳಿ ಹೇಳ್ತಾಳೆ. ಆವಾಗ ಕೆಟ್ಟ ಮಾತುಗಳಿಂದ ಅವನನ್ನು ನಿಂದಿಸಿಬಿಡ್ತಾಳೆ. ಅನಾರ್ಯ, ಕುಲನಾಶಕ, ನಿನಗೆ ಸ್ವಲ್ಪವಾದರೂ ಕರುಣೆ ಇಲ್ಲವೇ? ನಿಮ್ಮ ಅಣ್ಣ ಇಕ್ಕಟ್ಟಿಗೆ ಸಿಕ್ಕಾಕಿಡ್ದಾನೆ ರಾಕ್ಷಸ ಕೈಗೆ, ನೀನು ಹೋಗಿ ಅವಳನ್ನ ಕಾಪಾಡ್ಬೇಕನ್ನೋದು ಭಾವನೆ ನಿನ್ನಲ್ಲಿಲ್ವೇ? ಏ ಮೂರ್ಖ, ಯಾಕೆ ನಿಂತಿರುವ? ನೀನು ನಾನು ಇಷ್ಟೊಂದು ಬೈದರೂ ನಿಂತಿದೆಯಲ್ಲ, ನೀನು ಹೊರಡು ಮೊದಲು ಅಂತಂತೇಳಿ ಎಷ್ಟು ನಿಂದನೆ ಮಾಡ್ತಾಳೆ ಅಂತಂದರೆ,
ಲಕ್ಷ್ಮಣನಿಗೆ ತಡೆಯೋಕ್ಕೇ ಆಗೋದಿಲ್ಲ. ಭಾಳ ದುಃಖ ಪಡ್ತಾನೆ. ದೇವಿಯ ವಾಕ್ಯಗಳನ್ನು ಕೇಳಿ ಲಕ್ಷ್ಮಣನಿಗೆ ತತ್ತರಿಸಿ ಹೋಗ್ಬಿಡ್ತಾನೆ ಅವನು. ಎಂಥ ಮಾತು ಕೇಳಬೇಕಾದಂಥ ಪರಿಸ್ಥಿತಿ ಬಂತಪ್ಪ. ಅಲ್ಲಿಯೂ ಹೇಳ್ತಾನೆ, ಅಮ್ಮ ಜಾನಕಿ, ನಿನ್ನ ಮಾತುಗಳನ್ನು ನಾನು ಕೇಳಿದಾರೆ. ಈ ಕಿವಿಯಿಂದ ಕಠಿಣವಾದ ಪದಗಳನ್ನು ನಿನ್ನ ಬಾಯಿಂದ ನಾನು ಕೇಳಿದಾರೆ. ಈಗೋ ನಾನು ಹೊರಟೆ. ಈ ವನರಾಶಿ ನಿನ್ನನ್ನು ಕಾಪಾಡಲಿ, ಅಷ್ಟದಿಕ್ಪಾಲಕರು ನಿನ್ನನ್ನು ಕಾಪಾಡಲಿ. ನಾನು ಮತ್ತೆ ತಿರುಗಿ ಬಂದಾಗ ನಿನ್ನನ್ನು ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ. ನಿನ್ನ ಬಾಯಿಂದ ಇಷ್ಟು ಕಠಿಣವಾದ ಮಾತುಗಳು ಬರಬೇಕಾದ್ರೆ ನಿನಗೇನೋ ಅಶುಭ ಸೂಚನೆ ನನಗೆ ಕಂಡು ಬರ್ತಾ ಇದೆ. ಈ ವನರಾಶಿ ನಿನ್ನನ್ನು ಕಾಪಾಡಲಿ ತಾಯಿ ಅಂತೇಳಿ ಕೈ ಮುಗಿದು ಹೊರಟು ಬರ್ತಾನೆ. ಆವಾಗ ಇಲ್ಲಿ ಇದೇ ಸಮಯವನ್ನು ಕಾಯ್ತಿದ್ದ ರಾವಣಾಸುರ ಅಸುರ ಅವನಿಲ್ಲದ ಸಮಯದಲ್ಲಿ ಒಂದು ಸನ್ಯಾಸಿ ರೂಪದಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ ಕುಟೀರದ ಮುಂದೆ. ಅವನು ಆ ಸನ್ನಿವೇಶ ಹೆಂಗಿತ್ತು, ಆ ರಾವಣಾಸುರ ಸೀತೆಯ ಕುಟೀರದ ಮುಂದೆ ಹೋದಾಗ ಸನ್ಯಾಸಿ ರೂಪವನ್ನು ತಾಳಿ ಅವನು ಹೋದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು, ಅವನು ಹೆಂಗಿತ್ತು ವಾತಾವರಣ ಅಂತಂತೇಳಿ ಅವನು ಹೋಗ್ಬೇಕಾದ್ರೆ ಆ ಗೋದಾವರಿ ನೀರು ಸಹ ಎದರಿ ಮಂದವಾಗಿ ಹರಿತದಂತೆ. ಮಂದವಾಗಿ ಚಲಿಸತೊಡಗಿದಳು. ಆಮೇಲೆ ಅದು ಭಯ, ನದಿಯ ನೀರು ಸಹ ಭಯ ಪಡ್ತದಂತೆ. ಅವನು ಹೋದಾಗ ಸೂರ್ಯರಿಲ್ಲದ ಸಂಧ್ಯೆಯ ಬಳಿ ಕತ್ತಲೆ ಬಂದಂತಾಯಿತು. ಆ ಸೂರ್ಯ ದೇವ ಪಶ್ಚಿಮ ದಿಗಂತದಲ್ಲಿ ಅಸ್ತಂಗತನಾಗ್ತಿದ್ದಾನೆ. ರಾವಣಾಸುರ ಪ್ರತ್ಯಕ್ಷ ಆಗಿಬಿಟ್ಟ. ಅದಕ್ಕೆ ಎದುರಿ ಆ ಸಂಧ್ಯಾ ಕಾಲದಲ್ಲಿಯೂ ಸಹ ಕತ್ತಲು ಆವರಿಸ್ಬಿಡ್ತಂತೆ. ಆ ಕುಟೀರದ ಹತ್ರಕ್ಕೆ ಹೋದಾಗ ರಾವಣಾಸುರ ಆ ಗೋದಾವರಿಯ ನೀರು ಸಹ ಭಯದಿಂದ ತತ್ತರಿಸಿ ನಿಧಾನವಾಗಿ ಚಲಿಸತೊಡಗ್ತಂತೆ. ಆ ಸನ್ನಿವೇಶ ಹೆಂಗಿತ್ತು ಅಂತಂತಂದರೆ ಅವನ ಭಯ ಆ ಪ್ರಕೃತಿ ಮಾತೆಯೂ ಸಹ ಥರ ನಡುತ್ತಿದ್ಲಂತೆ. ಈ ಒಂದು ಸಂದರ್ಭದಂಗೆ ಆ ಸನ್ಯಾಸಿ ರೂಪ ತಾಳಿ ಕುಟೀರದ ಹತ್ರಕ್ಕೆ ಬಂದು, ಯಾರದಿರಿ, ಏ ಮಂಗಳಾಂಗಿ, ನನಗೆ ಭಿಕ್ಷೆಯನ್ನು ನೀಡಿ ಅಂತಂತೇಳಿ ಸನ್ಯಾಸಿ ಕೂಗ್ತಾನೆ. ಒಳಗಡೆ ಸೀತಾದೇವಿ ಕೂತಿರ್ತಾಳೆ. ಇನ್ನು ತಡ ಮಾಡಿದರೆ ಇವನು ಶಾಪ ಕೊಟ್ಬಿಡ್ತಾನೆ ನನಗೆ ಅಂತಂತೇಳಿ ಹೊರಗಡೆ ಬರ್ತಾಳೆ. ಆವಾಗ ಇವನು ನಗ್ತಾನೆ, ಆಹಾ ಎಷ್ಟು ಸುಂದರವಾಗಿದೆಯಾ ಏ ಮಂಗಳಾಂಗಿ, ನಿನ್ನ ಹಲ್ಲುಗಳು ಎಷ್ಟು ಸುಂದರವಾಗಿವೆ, ಎಲ್ಲವೂ ಸಮನಾಗಿವೆ, ನಿನ್ನ ವಿಶಾಲವಾದ ಕಣ್ಣುಗಳು, ನಿನ್ನ ತೊಡೆಗಳು ಆನೆಯ ಸೊಂಡಿಲಿನಂತೆ ಬಾಗಿವೆ, ನಿನ್ನ ಪಯೋದರಗಳು ಮನೋಹರವಾಗಿವೆ. ಹೇ ಮಂಗಳಾಂಗಿ, ನಿನ್ನ ವೃತ್ತಾಂತವೇನು, ನಿನ್ನ ಹೆಸರೇನು, ನೀನು ಯಾರು, ಹೇಗೆ ಬಂದಿರಿ ನೀವು ಕಾಡಿಗೆ, ನಿನಗೆ ಈ ಕಾಡಿನಲ್ಲಿ ಬಂದಿರುವ ಕಷ್ಟ ಆದರೆ ಏನು, ಇಂಥ ಸುಂದರವಾದ ಹೆಣ್ಣು ಈ ಕಾಡಿನಲ್ಲಿ ಆ ವನವಾಸಿಯ ಜೊತೆಗೆ ಏಕೆ ಬಾಳುತ್ತಿರುವೆ, ಬಾ ಈ ಕಡೆ, ನನಗೆ ಭಿಕ್ಷೆಯನ್ನು ನೀಡು ಅಂತ ಕೂಗ್ತಾನೆ. ಆವಾಗ ಸೀತೆ, ಏ ದ್ವಿಜೋತ್ತಮನೇ, ಈ ಸನ್ಯಾಸಿಯೇ, ನಾನು ಈ ದೇಶದ ಜನಕರಾಯನ ಮಗಳು, ನನ್ನ ಹೆಸರು ಸೀತೆ ಅಂತಂತೇಳಿ, ನಾನು ಶ್ರೀರಾಮಚಂದ್ರನ ಹೆಂಡತಿ. ಆವಾಗ ಗೊತ್ತಾಯಿತು ಜಾನಕಿ, ನಿನ್ನ ಪರಿಚಯವಾಯಿತು, ನನ್ನ ಪರಿಚಯವನ್ನು ತಿಳಿದುಕೋ. ನಾನು ರಾಕ್ಷಸೇಂದ್ರ ಭದ್ರೆ, ನಾನು ರಾಕ್ಷಸೇಂದ್ರ, ರಾವಣಾಸುರ, ಲಂಕಾಧಿಪತಿ. ದೇವ ಸಂಪನ್ನಗರ ನಿನ್ನನ್ನು ಕಂಡರೆ ಭಯದಿಂದ ನಡುಗುವರು. ನನ್ನನ್ನು ಕಂಡರೆ ನಾನು ಲಂಕಾಧಿಪತಿ. ನೀನು ನನ್ನನ್ನು ಮದುವೆಯಾದರೆ ನಿನ್ನನ್ನು ಪಟ್ಟದ ಮಹಿಷಿಯಾಗಿ ನಾನು ಮಾಡಿಕೊಳ್ತೀನಿ. 5,000 ರಾಕ್ಷಸ ಸ್ತ್ರೀಯರು ನಿನಗೆ ದಾಸಿಯರಾಗ್ತಾರೆ. ನೀನು ನನ್ನನ್ನು ವರಿಸಿಬಿಡುವೇನು, ಭಾಳ ಸುಖದ ಸಂಪತ್ತಿನಲ್ಲಿ ನೀನು ತೇಲಾಡುವಂತೆ ನನ್ನ ಲಂಕಾಪಟ್ಟಣದಲ್ಲಿ. ನೀನು ಯಾಕೆ ಈ ಕಾಡಿನಲ್ಲಿ ಇಂಥ ಸುಂದರವಾದ ಹೆಣ್ಣು ಈ ಕಾಡಿನಲ್ಲಿ ಕಷ್ಟಪಡ್ತೀಯ, ಬಾ ನನ್ನ ಜೊತೆಗೆ ಅಂತಂತೇಳಿ ಅವನ ಅವತಾರವನ್ನು, ರಾವಣನ ನಿಜ ಅವತಾರವನ್ನು ತೋರಿಸ್ಬಿಡ್ತಾನೆ. ಆವಾಗ ಸೀತೆ ಮಾತೆ ಹೇಳ್ತಾಳೆ, ಏಯ್ ಮೂರ್ಖ, ಈ ಅಸುರ, ಈ ರಾಕ್ಷಸನೇ, ನೀನು ನನಗೆ ಕ್ಷುಲ್ಲಕ ಸಮಾನ.
ನನ್ನ ಗಂಡ ಶ್ರೀರಾಮಚಂದ್ರ ಮೇರು ಪರ್ವತದಂತೆ, ಸಮುದ್ರ ಸಾಗರದಂತೆ ಅವನ ಅಚಲ, ದೇವೇಂದ್ರನಿಗೆ ಸಮನಾದಂಥವನು, ಸತ್ಯಸಂಧನು. ನನ್ನ ಗಂಡ ಶ್ರೀರಾಮಚಂದ್ರನನ್ನು ಬಿಟ್ಟು ಈ ತುಚ್ಛ ನಿನ್ನನ್ನು ಬಯಸುವನೇ ನಾನು. ಅದು ಸಾಧ್ಯವಿಲ್ಲ ಈ ಜನ್ಮದಲ್ಲಿ. ಹೊರಟು ಹೋಗು ಇಲ್ಲಿಂದ. ನಿನ್ನ ಮೋಸದ ಜಾಲ ನನ್ನ ಮುಂದೆ ಬಿಚ್ಚಬೇಡ ನೀನು ಅಂತಂತೇಳಿ ಹೇಳ್ತಲು ರಾವಣನಿಗೆ ಸಿಟ್ಟು ಬಂದ್ಬಿಡ್ತದೆ. ಎಡಗೈಯಿಂದ ಅವಳು ಕೂದಲು ಹಿಡ್ಕೊಂಡ್ಬಿಡ್ತಾನೆ. ಬಲಗೈಯಿಂದ ಅವಳ ತೊಡೆಗಳನ್ನು, ಎರಡೂ ಕಾಲುಗಳನ್ನು ಹಿಂಗೆ ಮ್ಯಾಲೆ ಕೆತ್ತಿಬಿಡ್ತಾನೆ. ಕೂದಲು ಕಾಲು ಹಿಡ್ಕೊಂಡು ಅವಳ ಪರಿಸ್ಥಿತಿ ಏನಾಗಬೇಡ, ಎತ್ತಿಕೊಂಡು ಹಾರಿಬಿಡ್ತಾನೆ ಮೇಲಕ್ಕೆ. ಪುಷ್ಪಕ ವಿಮಾನದಲ್ಲಿ ರಥದಲ್ಲಿ ಅವಳನ್ನ ಕುಂಡಿಸ್ಬಿಡ್ತಾನೆ. ಆವಾಗ ಸೀತೆ ಎದರಿ, ಓ ರಾಮ ಲಕ್ಷ್ಮಣ, ಎಲ್ಲಿದ್ದೀರಪ್ಪ ನೀವು? ಬಂದು ನನ್ನ ಮಹಾಬಾವುರೇ, ನೀವು ನನ್ನ ಕಾಪಾಡು. ಶ್ರೀರಾಮಚಂದ್ರ, ಗುರುಚಿತ್ರ ಪ್ರಸಾದಕ, ಈ ನೀಚನಾದ ನನ್ನ ರಾವಣ ನನ್ನನ್ನು ಒತ್ಕೊಂಡು ಹೋಯ್ತಿದ್ದಾನೆ. ವದನೆಯಾಗಿ ಆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಕಣ್ಣೀರಿಡ್ತಾಳೆ. ಆವಾಗ ಹಾರ್ಕೊಂಡು ದಕ್ಷಿಣಾಭಿಮುಖವಾಗಿ ರಾವಣಾಸುರ ಸೀತೆಯನ್ನು ಹೊತ್ಕೊಂಡು ಹೊರಟು ಹೋಗುತ್ತಾನೆ. ಅವನ ಆಕಾಶ ಜಟಾಯು ಪಕ್ಷಿ ಎದುರುಗಡೆ ಆಯ್ತದೆ. ಅವಾಗ ಆ ಜಟಾಯು ಪಕ್ಷಿ ಅವನನ್ನು ಮುಂದಕ್ಕೆ ಬಿಡೋದಿಲ್ಲ, ಘೋರ ಕಾಳಗ ಮಾಡ್ತದೆ. ರಾವಣನ ಜೊತೆ ಘೋರ ಕಾಳಗ ಮಾಡಿದಾಗ ಹೇಳ್ತದ, ಈ ಮೂರ್ಖ ಶ್ರೀರಾಮಚಂದ್ರ ಅಜೇಯ ಅವನು, ನೀನು ಅವನ್ನ ಗೆಲ್ಲಕ್ಕಾಗೋದಿಲ್ಲ. ಸುಮ್ಮನೆ ಅದು ಲಂಕಾಪಟ್ಟಣವನ್ನು ನಿನ್ನನ್ನು ಯಾಕೆ ಬಲಿ ಕೊಡ್ತೀಯ? ಬಿಟ್ಟುಬಿಡು ಸೀತನ. ಇನ್ನೊಬ್ಬರ ಹೆಂಡತಿಯನ್ನು ಅಪಹರಿಸುವುದು ಬಹಳ ಮಹಾಪಾಪ. ಏ ಅಸುರ, ಈಗ ನಿನ್ನನ್ನು ಹೆಂಗೆ ಹೊತ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ ಅಂತೇಳಿ ಅವನ ಜೊತೆ ಘೋರವಾದ ಕಾಳಗ ಮಾಡ್ತತೆ. ಕೊನೆಗೆ ರಾವಣನು ಆ ಕೊಕ್ಕಿನಿಂದ, ಅದು ಜಟಾಯು ಪಕ್ಷಿ ಕೊಕ್ಕಿನಿಂದ ಅವನ ಆ ಪುಷ್ಪಕ ವಿಮಾನದ ಕಳಸವನ್ನು ಕೆಡುತ್ತದೆ. ಸಾರಥಿಯನ್ನು ಕುಕ್ಕಿ ಸಾಯಿಸಿ ಕೆಳಕೆಡುತ್ತದೆ. ಆಮೇಲೆ ಅನೇಕ ಭಾಗಗಳನ್ನು, ಅದು ಪುಷ್ಪಕ ವಿಮಾನದ ಭಾಗಗಳನ್ನು ದಾಳಿಯಿಂದ ಎಲ್ಲ ನಾಶ ಮಾಡ್ತದೆ. ಆದ ಕೆಳಗಡೆ ಇಳಿದು ಬಿಡ್ತಾನೆ. ಕೆಳಗಡೆ ದುಮುಕಿ ಸೀತೆಯನ್ನು ಎತ್ತಿಕೊಂಡು ಕೆಳಗಡೆ ದುಮುಕಲು ಅದು ಅವನು ಒಂದೇ ಕೈಯಿಂದ ತನ್ನ ಪರಿಗಾಯುಧದಿಂದ ಬೀಸಿ ಅದರ ರೆಕ್ಕೆಗಳನ್ನು ಕಡಿದು ಬಿಡ್ತಾನೆ. ಅದು ಭೂಮಿ ಬೀಳ್ತದೆ. ಆ ಭೂಮಿ ಬೀಳ್ತಲು ಅದರ ಮುಂದಕ್ಕೆ ಹೋಗಿ ಸೀತೆ ಕೂತ್ಕೊಂತಾಳೆ. ಏ ಪಕ್ಷಿರಾಜ, ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ, ನನ್ನ ಮೈದುನಾದ ಲಕ್ಷ್ಮಣನಿಗೆ ಈ ವಿಷಯವನ್ನು ಮುಟ್ಟಿಸು. ಈ ಲಂಕಾಧಿಪತಿ ನಿನ್ನನ್ನು ಕೊಂದುಬಿಡ್ತಾನೆ. ಒಂದು ಸ್ವಲ್ಪ ಜೀವಡಿಕ ಅವರಿಗೆ ವಿಷಯ ಮುಟ್ಟಿಸು. ನನ್ನನ್ನು ಬಿಡುವುದಿಲ್ಲ, ಇವನು ಹೊತ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ. ನೋಡ್ತಾನೆ ಸೀತೆ ಜಟಾಯು ಪಕ್ಷಿ ಮುಂದೆ ಕೂತ್ಕೊಂಡು ಹೇಳ್ತಾ ಇರ್ತಾಳೆ. ತಕ್ಷಣ ಬಂದು ಅವಳನ್ನ ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗಿಬಿಡ್ತಾನೆ ದಕ್ಷಿಣಾಭಿಮುಖವಾಗಿ. ಭಾಗದಲ್ಲಿ ಕಿಷ್ಕಿಂಧ ಪರ್ವತದ ಮೇಲೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಕೋಡಗಲಿನ ಮೇಲೆ 5 ಜನ ಕಪಿವೀರರು ಕೂತ್ಕೊಂಡು ಬಿಸಿಲಿಗೆ ಕೂತ್ಕೊಂಡಿರ್ತಾರೆ, ಎಲ್ಲ ಮಾತಾಡ್ತಿರ್ತಾರೆ. ಸೀತೆ ಅವ್ರನ್ನ ನೋಡ್ತಾಳೆ. ಸೀತೆ ನೋಡಿಬಿಟ್ಟು, ಏ ಕಪಿವೀರರೇ, ತೆಗೆದುಕೊಳ್ಳಿ ಈ ಉತ್ತರೆಯ ಸೆರಗನ್ನು ಹರಿದುಬಿಟ್ಟು ಅವಳ ಆಭರಣವನ್ನೆಲ್ಲ ಬಿಚ್ಚಿ ಅದಕ್ಕೆ ಗಂಟು ಕಟ್ಟಿ ಆ ಕಪಿವೀರರ ನಡಿ ಬಿಸಾಕ್ತಾಳೆ. ಇದನ್ನು ನನ್ನ ಗಂಡ ಪತಿ ಶ್ರೀರಾಮಚಂದ್ರ ಬಂದರೆ ಅವನಿಗೆ ತಲುಪಿಸು ಅಂತಂತೇಳಿ. ಆವಾಗ ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಈ ವಿಷಯ ಅವರಿಗೆ ಕೇಳೋದಿಲ್ಲ, ಶಬ್ದ ಕೇಳೋದಿಲ್ಲ. ಆ ಗಂಟನ್ನು ಸುಗ್ರೀವ ಹಾಗೆ ಇಡ್ತಾನೆ. ಅದನ್ನು ಇದು ಉತ್ತಮ ಕುಲದ ಸ್ತ್ರೀಯ ಒಂದು ಆಭರಣ ಅದು ಯಾವುದೇ ಕಾಲಕ್ಕೂ ನಾವು ಬಿಚ್ಚಬಾರ್ದು. ಅದು ಬಂದ ಸಮಯ ಸಂದರ್ಭ ಬಂದಾಗ ಯಾರಾದರೂ ಬಂದು ಕೇಳ್ಕೊಂಬಂದಾಗ ಇದನ್ನು ಕೊಡೋಣಂತೆ, ಮುಂದೆ ಇದು ಉಪಯೋಗಕ್ಕೆ ಬರ್ತತೆ ಅಂತಂತೇಳಿ ಆ ಗಂಟನ್ನು ಹಾಗೆ ಇಡ್ತಾನೆ. ಆಗ ಮುಂದೆ ಹೋಗ್ತಾ ಕೂಗ್ತಾಳೆ, ಕಣ್ಣೀರಿಡ್ತಾಳೆ. ಆವಾಗ ಆ ಪಂಪ ಮಹಾಸರೋವರದ ಮೇಲೆ, ಕಿಷ್ಕಿಂಧ ನಗರದ ಮೇಲೆ
ಹಾರಿ ಹೋಗ್ಬೇಕಾದ್ರೆ ಈ ಉತ್ತರದಿಂದ ಕೈಟಿ ಬಿಸಾಕ್ತಾಳೆ. ಅದು ಕಪಿವೀರಿಗೆ ಸಿಗುತ್ತೆ. ಆ ಸಮುದ್ರ ದಾಟಿಕೊಂಡು ಶ್ರೀಲಂಕಾ ಪಟ್ಟಣಕ್ಕೆ ಬಂದು ಅವಳ ಅಂತಃಪುರದಲ್ಲಿ ಇಳಿಸಿ ಎಲ್ಲ ರಾಕ್ಷಸ ಕನ್ಯೆಯರಿಗೆ ಇವಳ ಹತ್ರ ಯಾರು ಮಾತಾಡಿಸ್ಬೇಡ್ರಿ, ಒಳಗಡೆ ಯಾರು ಬಿಡಬೇಡ್ರಿ, ಯಾವ ಪುರುಷರನ್ನು ಎಂಟ್ರಿ ಮಾಡಿ ಕೊಡಬೇಡ್ರಿ, ಎಲ್ಲರೂ ಕಾವಲಿರ್ರಿ ಇವಳಿಗೆ ಅಂತಂತೇಳಿ ಎಲ್ಲ ರಾಕ್ಷಸ ಕನ್ಯೆಯರಿಗೆ ಕಾವಲಿಟ್ಟು ಅಂತಃಪುರದ ಒಳಗಡೆ ಅವಳನ್ನ ಬಿಟ್ಟು ಆಮೇಲೆ 6 ಜನ 7 ಜನ ರಾಕ್ಷಸ ವೀರರನ್ನು ಕಾವಲು ಪಡಿಯಾಗಿ ನೇಮಿಸಿ ಇವಳಿಗೆ ಊಟ ಆಹಾರ ಎಲ್ಲ ಕೊಡ್ರಿ, ಸಾತ್ವಿಕ ಆಹಾರಗಳನ್ನು ಅಂತಂತೇಳಿ ಅಂತಃಪುರದಿಂದ ರಾವಣಾಸುರ ಅಸುರ ಮುಂದಕ್ಕೆ ಅವನ ಇದಕ್ಕೆ ಹೋಗ್ತಾನೆ ರಾಜಸ್ಥಾನಕ್ಕೆ. ಆಮೇಲೆ ಅವಳನ್ನು ಒಲಿಸಿಕೊಳ್ಳಲು ಇವನು ಏನೇನೋ ಮಾಡ್ತಾನೆ, ಏನೇನೋ ತಂತ್ರ ಹುಡ್ತಾನೆ, ಏನೇನೋ ಮಾಯ ಮಾಡ್ತಾನೆ. ಅವು ಯಾವುದು ಫಲಿಸೋದಿಲ್ಲ. ಮೈಥಿಲಿ, ನಿನಗೆ ಇನ್ನೂ 12 ತಿಂಗಳು ವೇಳೆ ಕೊಡ್ತೀನಿ. ನಿನಗೆ 12 ತಿಂಗಳೊಳಗೆ ನೀನು ಬದಲಾವಣೆ ಮಾಡಿ ನನ್ನನ್ನು ಮದುವೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನ ದೇಹವನ್ನು ಪೀಸ್ ಮಾಡಿ ಕತ್ತರಿಸಿ ನಾನು ತಿಂತೀನಿ ನಿನ್ನ ಅಂತಂತೇಳಿ ಅವಳಿಗೆ ಆದೇಶ ಮಾಡಿಬಿಡ್ತಾನೆ ಸೀತಾಮಾತೆ. ಆವಾಗ ಎಚ್ಚರಿಕೆ ಕೊಟ್ಟು ಅವಳ ಸುತ್ತಲ ಘೋರವಾದ ರಾಕ್ಷಸರನ್ನು ಇಟ್ಟು ಇವಳು ಅಲ್ಲಿಗೆ ಮುಗಿಸ್ತಾನೆ. 12 ತಿಂಗಳ ತನಕ ಅವಳನ್ನ ಸೆರೆಯಲ್ಲಿ ಹಾಕಿ ದಿನಾಲೂ ಒಂದೊಂದು ವೇಷ ಹಾಕ್ಕೊಂಡು ಕರ್ಸೋಣಕ್ಕೆ ಏನನ್ನ ಪ್ರಯತ್ನ ಮಾಡ್ತಾನೆ. ಅದು ಯಾವುದು ಆಗೋದಿಲ್ಲ. ಸೀತಾಮಾತೆ ಯಾವುದಕ್ಕೂ ಮನೆ ಕೊಡದೆ ತನ್ನ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನನ್ನೇ ನೆನಪು ಮಾಡಿಕೊಳ್ತಾ ಕಾಲ ಕಳೀತಾಳೆ. ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ನೀವು ಲೈಕ್ ಮಾಡಿ, ನೀವು ಶೇರ್ ಮಾಡಿ. ಈ ಚಾನಲ್ ನನಗೂ ಸ್ವಲ್ಪ ಅನುಕೂಲತೆ ಆಗುತ್ತೆ, ನಿಮಗೂ ಒಂದು ಸ್ವಲ್ಪ ನೋಡೋದಕ್ಕೆ ಸರಿ ಹೋಗುತ್ತೆ. ನನ್ನ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.